ವೀಕ್ಷಕರೇ, ನಾನು ನೇರವಾಗಿ ವಂಡರ್ ಸೇರ್ ಫಿಲ್ಮೋರಾ 15 ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲಿಗೆ ಯಾವ ಒಂದು ಫಾರ್ಮೆಟ್ ಅಲ್ಲಿ ಬೇಕು ಅಂತಕ್ಕಂಥದ್ದನ್ನ ಅಂದ್ರೆ 16:9 ಅಥವಾ 9:16 ಅಥವಾ ಮೋರ್ ಯಾವ್ದು ಬೇಕು ಅಂತ ಮೊದಲನೇದಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನೀಗ 16:9 ಹೋಗ್ತಾ ಇದ್ದೀನಿ, ಯಾಕೆಂದ್ರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ದೆನ್ ಇಲ್ಲಿ ನ್ಯೂ ಪ್ರಾಜೆಕ್ಟ್ ನ ಕ್ಲಿಕ್ ಮಾಡ್ಕೋಬೇಕು. ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಆದ ತಕ್ಷಣ ಈ ತರ ಇಂಟರ್ಫೇಸ್ ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ನೀವು ವಿಡಿಯೋನ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ರಾ ಫುಟೇಜ್ ಗಳು ಏನಿರ್ತವೆ ಅದನ್ನ ಇಲ್ಲಿ ಇಂಪೋರ್ಟ್ ಮಾಡಬೇಕು. ಇಲ್ಲಿ ಸೋರ್ಸ್ ಫೈಲ್ ಇರುತ್ತೆ, ಅಂದ್ರೆ ಟೈಮ್ ಲೈನ್ ನಿಂದ ಏನು ಶೋ ಆಗ್ತಾ ಇರುತ್ತೋ ಅದು ಇಲ್ಲಿ ಶೋ ಆಗ್ತಾ ಇರತ್ತೆ. ಇನ್ನು ಪ್ರಾಜೆಕ್ಟ್ ಇನ್ಫಾರ್ಮೇಶನ್ಸ್, ಇಲ್ಲಿ ನೀವು ಏನಾದ್ರೂ ವಾಯ್ಸ್ ಚೇಂಜ್ ಮಾಡ್ಬೇಕಾ, ಎಫೆಕ್ಟ್ ಹಾಕ್ಬೇಕಾ, ಅನಿಮೇಷನ್ ಹಾಕ್ಬೇಕಾ, ಇಲ್ಲೆಲ್ಲ ಒಂದಷ್ಟು ಇನ್ಫಾರ್ಮೇಶನ್ಸ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ವಿಡಿಯೋನ ನಾನು ಟೈಮ್ ಲೈನ್ಗೆ ತಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಬಹಳ ಇಂಪಾರ್ಟೆಂಟ್ ಆದಂತ ಜಾಗ ಇದು. ಯಾಕಂತ ಹೇಳಿದ್ರೆ ಯಾವುದೇ ಎಡಿಟರು ಇಲ್ಲಿ ಕೆಲಸವನ್ನ ಬಹುತೇಕವಾಗಿ ಮಾಡ್ತಾರೆ, ಅಂದ್ರೆ ಇದನ್ನ ಟೈಮ್ ಲೈನ್ ಅಂತ ಕರಿತೀವಿ. ಈ ಟೈಮ್ ಲೈನ್ಗೆ ರಾ ಫುಟೇಜ್ ಬಂದ ಮೇಲೆ ಏನೆಲ್ಲ ಮಾಡಬೇಕು ಅದನ್ನ ಇಲ್ಲೇ ನಾವು ಮಾಡ್ಬೇಕು. ಫೈನಲ್ ಆಗಿ ನಿಮ್ಮ ಒಂದು ವಿಡಿಯೋ ಔಟ್ಪುಟ್ ಹೇಗ್ ಬರಬೇಕು ಅನ್ನೋದನ್ನ ಇದು ಡಿಕ್ಲೇರ್ ಮಾಡುತ್ತೆ ಈ ಟೈಮ್ ಲೈನ್. ಉಳಿದಂತೆ ಇಲ್ಲಿ ನಿಮ್ಗೆ ಮೇಲ್ಗಡೆ ಎಡಗಡೆ ಮೀಡಿಯಾ ಅಂತಿದೆ, ಸೋಷಿಯಲ್ ಮೀಡಿಯಾ ಅಂತಿದೆ, ಆಡಿಯೋ, ಟೈಟಲ್ಸ್, ಟ್ರಾನ್ಸಾಕ್ಷನ್ಸ್, ಎಫೆಕ್ಟ್ಸ್, ಫಿಲ್ಟರ್ಸ್, ಸ್ಟಿಕ್ಕರ್ಸ್, ಟೆಂಪ್ಲೇಟ್ಸ್ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಳಗಡೆ ಏನೇನೆಲ್ಲ ನೀವು ಮಾಡ್ಬೋದು ಅಂತಕ್ಕಂಥದ್ದನ್ನ ನಾನೊಂದಿನ ಕಂಪ್ಲೀಟ್ ಹೇಳ್ಕೊಡ್ತೀನಿ. ಇವತ್ತು ನಾನು ಜಸ್ಟ್ ಎಫೆಕ್ಟ್ ಅನ್ನ ಹೇಗೆ ಬಳಸೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಎಫೆಕ್ಟ್ ಇಲ್ಲಿದೆಯಲ್ಲ, ಎಫೆಕ್ಟ್ ಇದನ್ನ ಹೇಗೆ ಬಳಸೋದು ನಿಮ್ಮ ವಿಡಿಯೋಕ್ಕೆ. ಎಫೆಕ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋದಲ್ಲಿ. ನಿಮ್ಮ ಆಡಿಯನ್ಸ್ ನ ನೀವು ಸೆಳಿಬೇಕು ಅಂತ ಹೇಳಿದ್ರೆ ಎಫೆಕ್ಟ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ. ಈಗ ನಾವು ಒಂದು ರಾ ಫುಟೇಜ್ ನ ತೆಗೆದುಕೊಂಡು ಅದಕ್ಕೆ ಎಫೆಕ್ಟ್ ನ ಹೇಗೆ ಬಳಸೋದು ಅಂತಕ್ಕಂಥ ನೋಡೋಣ. ಒಂದು ರಾ ಫುಟೇಜ್ ನ ತಗೋತೀನಿ, ನನ್ನದೇ ಆದಂತ ಒಂದು ರಾ ಫುಟೇಜ್ ನ ತಗೋತಾ ಇದ್ದೀನಿ. ಈಗ ನಿಮ್ಗೆ ಯಾವ ಲೊಕೇಶನ್ಸ್ ಅಲ್ಲಿ ನಿಮ್ಮ ಸಿಸ್ಟಮ್ ಅಲ್ಲಿ ರಾ ಫುಟೇಜ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಓಪನ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಇಲ್ಲಿ ಮೀಡಿಯಾದಲ್ಲಿ ನಿಮ್ಮ ಒಂದು ರಾ ಫುಟೇಜ್ ಬಂದಿದೆ. ನಿಮ್ಗೆ ಏನಾದ್ರು ಇನ್ನೂ ರಾ ಫುಟೇಜ್ ಬೇಕು ಅಂದ್ರೆ ಇಂಪೋರ್ಟ್ ಫೈಲ್ ಅಥವಾ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೋಬಹುದು. ಈಗ ನಾನು ಇರೋ ಒಂದು ರಾ ಫುಟೇಜ್ ನ ಟೈಮ್ ಲೈನ್ ಗೆ ತಗೋಬರ್ಬೇಕು. ಇದನ್ನ ಡ್ರ್ಯಾಗ್ ಮಾಡುವುದ್ರ ಮೂಲಕನೂ ಕೂಡ ಇಲ್ಲಿಗೆ ತರಬಹುದು, ಅಥವಾ ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಆಡ್ ಟು ಪ್ರಾಜೆಕ್ಟ್ ಅಂತ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಕೂಡ ಟೈಮ್ ಲೈನ್ ಗೆ ತರಬಹುದು. ನಾನು ಈಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ಅದು FPS ಎಷ್ಟರಲ್ಲಿ ಇರಬೇಕು ಅಂತ ಕೇಳ್ತಾ ಇದೆ. ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಫ್ರೇಮ್ ಪರ್ ಸೆಕೆಂಡ್ ಎಷ್ಟರಲ್ಲಿ ಮೂವ್ ಆಗಬೇಕು ಅಂತ ಕೇಳ್ತಾ ಇದೆ. ಇಲ್ಲಿ 1920 × 1080 ಅದು FPS 59.94 FPS ಅಲ್ಲಿ ವಿಡಿಯೋ ಫ್ರೇಮ್ ಮೂವ್ ಆಗ್ತಾ ಇರುತ್ತಂತೆ. ಇಲ್ಲಿ ಹೇಳ್ತಾರೆ ಅವರು 920 × 1080 ಇದೆ, ಇಲ್ಲಿ 25 FPS ಅಲ್ಲಿ ವಿಡಿಯೋ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದ್ರ ವ್ಯತ್ಯಾಸ ಏನು ಅಂತ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಇಲ್ಲಿ ನಿಮ್ಗೆ ನಿಮ್ಮ ವಿಡಿಯೋ ಯಾವ ತರದ್ದು ಅದ್ರ ಮೇಲೆ ನೀವು ಇದನ್ನ ಸೆಲೆಕ್ಟ್ ಮಾಡ್ಬೇಕು. ನಿಮ್ಗೆ ಯಾವ್ದಾದ್ರು ನಾರ್ಮಲ್ ಅಂದ್ರೆ ಮಾತಾಡ್ತಕ್ಕಂತ ವಿಡಿಯೋ ಇದ್ರೆ, ನಾರ್ಮಲ್ ವಿಡಿಯೋ ಇದ್ರೆ ನೀವು 1920 × 1080 ನಲ್ಲಿ 25 FPS ಅಲ್ಲಿ ಮಾಡ್ಬೋದು. ಬಹುತೇಕರು 25 FPS ಅಲ್ಲಿ ಮಾಡ್ತಾರೆ, ಮತ್ತೆ 23, 24 ಅಲ್ಲೂ ಮಾಡೋರು ಇದ್ದಾರೆ. 25 ಬಹಳ ಸ್ಟ್ಯಾಂಡರ್ಡ್ ಆಗಿದೆ. ಇನ್ನು 59.94 FPS ಅಲ್ಲಿ ಯಾರಪ್ಪ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ವಿಡಿಯೋ ಇರುತ್ತೆ, ಆ ಸ್ಪೋರ್ಟ್ಸ್ ವಿಡಿಯೋ ಮೂವ್ ಏನಿರುತ್ತೆ ಸ್ವಲ್ಪ ಜಾಸ್ತಿ ಇರುತ್ತೆ, ಅಂದ್ರೆ ಸ್ಪೋರ್ಟ್ಸ್ ಓಡೋದು, ರನ್ನಿಂಗ್ ಮಾಡೋದೆಲ್ಲ ಇರುತ್ತಲ್ಲ, ಅದನ್ನ ಅವರು ಅದೇ ತರ ಕ್ಯಾಮ್ರಾವನ್ನ ಬಳಸ್ಕೊಂಡು ಶೂಟ್ ಮಾಡಿರ್ತಾರೆ. ಇಲ್ಲಿ ನೀವೇನಾದ್ರು ಕಡಿಮೆ FPS ಅಲ್ಲಿ ಅದನ್ನ ಎಡಿಟ್ ಮಾಡಿದ್ರೆ ವಿಡಿಯೋ ಕ್ವಾಲಿಟಿ ಹೋಗುತ್ತೆ, ಅಂದ್ರೆ ಅಲ್ಲಿನ ಫಾಸ್ಟ್ ತಕ್ಕಾಗಿ ಅದು ಆಗೋದಿಲ್ಲ. ಈಗ ನಿಮ್ ನಾರ್ಮಲ್ ಆದ್ರೆ 1920 × 1080 25 FPS ಅಲ್ಲೇ ಮಾಡಿ ನಾನು ಇದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣದಲ್ಲಿ ನಿಮ್ಗೆ ಈ ರೀತಿಯಾಗಿ ಈ ರಾ ಫುಟೇಜ್ ಕಾಣಿಸುತ್ತೆ. ಈಗ ನೋಡಿ, ಈಗ ಇಲ್ಲಿ ಗ್ಯಾಪ್ ಎಲ್ಲ ಇದೆ ನೋಡಿ, ಇದು ಗ್ಯಾಪ್ ಎಲ್ಲ ಇದೆಯಲ್ಲ, ಇಲ್ಲಿ ನಿಮ್ಗೆ ನಾನು ಎಫೆಕ್ಟ್ ನ ಬಳಸೋಕ್ಕಾಗಿ ಫಾಸ್ಟ್ ಆಗಿ ಇದನ್ನ ಕಟ್ ಮಾಡಿ ತೆಗೆದು ಬಿಡ್ತೀನಿ. ಅದಕ್ಕೂ ಮುನ್ನ ನೀವಿಲ್ಲಿ ಒಂದು ಕೆಲಸವನ್ನ ಬಹಳ ಇಂಪಾರ್ಟೆಂಟ್ ಆಗಿ ಮಾಡ್ಬೇಕಾಗುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೀವು ಎಫೆಕ್ಟ್ ನ ಬಳಸೋಕ್ಕಿಂತ ಮುಂಚಿತವಾಗಿ ನೀವೇನಾದ್ರು ಫಿಲ್ಟರ್ ನ ಬಳಸ್ತಾ ಇದ್ದೀರಿ, ವಿಡಿಯೋ ರಾ ಫುಟೇಜ್ ಅಲ್ಲಿ ಹೇಗಿದೆ ಹಾಗೆ ಅದು ಶೋ ಆಗಬಾರ್ದು ಔಟ್ಪುಟ್, ಆದಿಶಂದಾಗಿ ಫಿಲ್ಟರ್ ಎಲ್ಲ ನಾನು ಬಳಸ್ಕೊಳ್ತೀನಿ ಅಂತ ಏನಾರು ಅಂದ್ರೆ ನೀವು ಮೊದಲೇ ಫಿಲ್ಟರ್ ನ ಬಳಸ್ಕೊಬಿಡಿ. ಯಾಕಂತ ಹೇಳಿದ್ರೆ ನೀವು ಪ್ರತಿ ಬಾರಿಯೂ ಕಟ್ ಆದಂತ ಏನು ರಾ ಫುಟೇಜ್ ಇರುತ್ತೋ ಪ್ರತಿ ಬಾರಿ ಅದನ್ನ ಬಳಸೋ
ಕೆಲಸ ಇರೋದಿಲ್ಲ. ಒಂದು ಸಾರಿ ಬಳಸ್ಕೊಬಿಟ್ರೆ ಪ್ರತಿ ಸಾರಿ ಕಟ್ ಮಾಡಿದಾಗ ಕೂಡ ಅದೇ ಒಂದು ವಿಡಿಯೋ ಕ್ವಾಲಿಟಿ ಉಳಿದಿರುತ್ತೆ ಅಂತಕ್ಕಂಥ ಆ ದಿಸೆಯಿಂದಾಗಿ ನಾನೀಗ ಫಿಲ್ಟರ್ನ ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಫಿಲ್ಟರ್ ಬಳಸ್ತೆ, ಒಂದು ವಾಕಿಂಗ್ ಡೆಡ್ ಅಂತ ಕಲರ್ ಅನ್ನ ಬಳಸ್ತೆ. ಎರಡೂ ಬಳಸಿದಾಗ ಹೀಗೆ ವಿಡಿಯೋ ಕಾಣಿಸ್ತಾ ಇದೆ. ಈಗ ಇನ್ನೇನು ಬೇಡ ಅಂತ ಹೇಳಿದ್ರೆ ನೀವು ಎಡಿಟ್ ಮಾಡ್ಬೋದು, ಎಫೆಕ್ಟ್ ಬಳಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಆಡಿಯೋ ಸ್ವಲ್ಪನ ಏನಾದ್ರು ಚೇಂಜ್ ಮಾಡ್ಕೋಬಹುದು. ಆಡಿಯೋನು ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ನಾನೀಗ ಎಫೆಕ್ಟ್ ಬಗ್ಗೆ ಹೇಳ್ತಿರೋದ್ರಿಂದ ಆಡಿಯೋ ಬಗ್ಗೆ ಹೇಳಲ್ಲ. ಈಗ ಡೈರೆಕ್ಟ್ ಆಗಿ ವಿಡಿಯೋಗೆ ಬಂದ್ಬಿಡ್ತೇನೆ. ಈಗ ನಾನು ಇಲ್ಲೇನು ಬ್ಲಾಂಕ್ ಸ್ಪೇಸ್ ಇದೆಯೋ, ಇಲ್ಲಿ ಬ್ಲಾಂಕ್ ಎಲ್ಲ ಏನಿದೆಯೋ, ವಾಯ್ಸ್ ಇಲ್ವೋ, ಅದನ್ನೆಲ್ಲ ಸ್ವಲ್ಪ ಫಾಸ್ಟ್ ಆಗಿ ಕಟ್ ಮಾಡ್ಕೊಬಿಡ್ತೀನಿ. ಇದಾದ್ಮೇಲೆ ಇಷ್ಟು ನೀವು ಏನೇನ್ ಬೇಕು ಅದನ್ನ ಕರೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ಮೇಲೆ ನೀವು ಕಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಿಮ್ಗೆ ಪ್ರತಿ ಒಂದು ಕಟ್ ಆದಂತ ಫ್ರೇಮ್ ಏನಿರುತ್ತೋ ಆ ಒಂದು ಫ್ರೇಮ್ಗೆ ನೀವು ಎಫೆಕ್ಟ್ ಅನ್ನ ಬಳಸಬೇಕಾಗತ್ತೆ ಅಥವಾ ಫಿಲ್ಟರ್ನ ಬಳಸಬೇಕಾಗತ್ತೆ. ಅದಕ್ಕೆ ಫಸ್ಟ್ ನೀವು ಏನ್ ಬೇಕು ಅಂತ ಬಳಸಿ ಇಟ್ಕೋಬಿಡಿ. ನಾನೀಗ ಓನ್ಲಿ 37 ಸೆಕೆಂಡ್ಸ್ ಮಾತ್ರ ವಿಡಿಯೋನ ಇಟ್ಕೊಂಡಿದ್ದೀನಿ. ಈಗ ಪ್ಲೇ ಮಾಡೋಣ ಬನ್ನಿ. ಆಪತ್ಕಾಲದಲ್ಲಿ ನೋಡಿ, ಈಗ ಪ್ಲೇ ಆಗ್ತಾ ಇದೆ ವಿತ್ ವಾಯ್ಸ್. ನಾನು ಎಫೆಕ್ಟ್ ನ ಹೇಳ್ಕೊಡೋದ್ರಿಂದ ಈಗ ನಾನು ವಾಯ್ಸ್ ಅನ್ನು ಕೂಡ ತೆಗೆದ್ಬಿಡ್ತೀನಿ. ಓನ್ಲಿ ಎಫೆಕ್ಟ್ ಮಾತ್ರ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಈಗ ವಾಯ್ಸ್ ಅನ್ನ ತೆಗೆದಿದ್ದೀನಿ, ಎಫೆಕ್ಟ್ ಮಾತ್ರ ಹೇಳ್ತಾ ಹೋಗ್ತೀನಿ. ಬನ್ನಿ, ನೋಡಿ ಪ್ಲೇ ಆಗ್ತಾ ಇದೆ. ಏನು ಎಫೆಕ್ಟ್ ಇಲ್ಲ, ಇದು ಸುಮ್ಮನೆ ಪ್ಲೇ ಆಗ್ತಾ ಇದೆ. ಈಗ ನನಗೇನಾದ್ರು ಎಫೆಕ್ಟ್ ಬೇಕು, ಚೇಂಜ್ ಆಗ್ಬೇಕು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಚೇಂಜ್ ಆಗ್ಬೇಕು, ಮಧ್ಯೆ ಎಲ್ಲ ಚೇಂಜ್ ಆಗ್ಬೇಕಲ್ಲ, ಅದಕ್ಕೆ ಬನ್ನಿ ಹೋಗೋಣ. ಈಗ ನೀವೆಲ್ಲಿ ಚೇಂಜ್ ಮಾಡ್ತಿರೋ ಅಲ್ಲಿ ಈ ಒಂದು ಟೈಮ್ ಲೈನ್ ಬಾರ್ ನ ಇಟ್ಕೊಂಡಿರ್ಬೇಕು ನೀವು. ಈಗ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಇಲ್ಲಿ ಯಾವ ಎಫೆಕ್ಟ್ ಗಳು ಬೇಕು ಅಂತ ನೋಡ್ಕೊಳ್ತಾ ಬನ್ನಿ. ಬಹುತೇಕವಾಗಿ ನೀವು ಅಪ್ಲೈ ಮಾಡ್ತಾ 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 ಗೊತ್ತಾಗ್ಬಿಡುತ್ತೆ ಯಾವ್ದು ಬೇಕು ಅಂತ ಹೇಳಿ. ಆ ತರದಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ನನಗೆ ಇಲ್ಲಿ ಇದೆ ಕ್ಯೂಬ್ ಡಿವೈಡ್ ಅಂತಿದೆ. ಈಗ ಇಲ್ಲಿಂದ ಇದನ್ನ ತೆಗೆದುಕೊಂಡು ಡ್ರ್ಯಾಗ್ ಮಾಡಿ ಈ ವಿಡಿಯೋ ಟೈಮ್ ಲೈನ್ ಮೇಲೆ ರಾ ಫುಟೇಜ್ ಇದೆಯಲ್ಲ ಅದ್ರ ಮೇಲೆ ಬಿಡ್ಬೇಕು. ಬಿಟ್ಟ ತಕ್ಷಣ ಇಲ್ಲಿ ಚೇಂಜ್ ಆಯ್ತು. ನೋಡಿ ಯಾವ ತರ ಬರಬೇಕು ಅಂತ ಹೇಳಿ ಚೇಂಜ್ ಆಯ್ತು. ಈಗ ಪ್ಲೇ ಮಾಡಿ ನೋಡ್ತೀನಿ. ನೋಡಿ ಈ ತರ ಬರ್ತಾ ಇದೆ. ಯಾವ ತರ ನಿಮ್ಗೆ ಬೇಕು ಅದು. ಈಗ ಅಲ್ಲಿ ವಿಡಿಯೋನ ಕಟ್ ಮಾಡಿರೋದ್ರಿಂದ ಈಗ ಮತ್ತೆ ಅದು ಚೇಂಜ್ ಆಗೋದು. ಇಲ್ಲಿ ಮತ್ತೆ ಒಂದು ಬೇರೆ ತರದ ಎಫೆಕ್ಟ್ ಅನ್ನ ನಾನು ಬಳಸಬಹುದು. ಈಗ ನಾನು ಇದನ್ನ ಪ್ಯಾರಲಲ್ ಫೋಟೋ ಬುಕ್ ಅಂತಿದೆ, ಇದನ್ನ ಬಳಸ್ತೀನಿ. ಈಗ ಇದನ್ನು ಕೂಡ ಇಲ್ಲಿ ಎಳ್ಕೊ ಬಂದು ಇದ್ರ ಮೇಲೆ ಬಿಟ್ರೆ ಈಗ ಯಾವ ತರ ಬರುತ್ತೆ ನೋಡೋಣ. ಫಸ್ಟ್ ಇಂದ ನಾವು ಪ್ಲೇ ಮಾಡೋಣ. ಈಗ ಮತ್ತೆ ನಾರ್ಮಲ್ ಆಯ್ತು, ಯಾಕೆಂದ್ರೆ ಇಲ್ಲೇನು ಎಫೆಕ್ಟ್ ಇಲ್ಲ ಅಲ್ಲ, ವಿಡಿಯೋ ಕಟ್ ಆಗಿದೆಯಲ್ಲ ಅದಕ್ಕೆ. ಈಗ ಮತ್ತೊಂದು ಬಳಸ್ತೀನಿ, ಬನ್ನಿ ನೋಡೋಣ. ಈಗ ಇದನ್ನ ಬಳಸ್ತಾ ಇದ್ದೀನಿ 3D ಸ್ಪ್ಲಿಟ್ ವ್ಯೂ ಅಂತ, ಹೀಗೆ ಬಳಸ್ತಾ. ನೆಕ್ಸ್ಟ್ ಇನ್ನೊಂದನ್ನ ಬಳಸ್ತೀನಿ, ರೈನ್ಬೋ ಕಾರ್ಡ್ಸ್ ಅಂತಿದೆ, ಇದನ್ನ ನೆಕ್ಸ್ಟ್ ಕಟ್ ಮಾಡಿರೋ ಸ್ಲೈಡ್ಗೆ ಬಳಸ್ತೀನಿ. ನೆಕ್ಸ್ಟ್ ಇನ್ನೊಂದನ್ನ ಬಳಸ್ತೀನಿ, ಯಾವುದು 3D ಗೈನ್ ಸ್ಕ್ರೀನ್ 1 ಅಂತಿದೆ, ಇದನ್ನ ಕಟ್ ಆದ್ಮೇಲೆ ಇಲ್ಲಿ ಬಳಸ್ತೀನಿ. ಗೈನ್ ಸ್ಕ್ರೀನ್ 2 ಅಂತಿದೆ, ಇದನ್ನ ಲಾಸ್ಟ್ ಫ್ರೇಮ್ಗೆ ಬಳಸ್ತೀನಿ. ಈಗ ಮೊದಲಿನಿಂದ ನಾವು ಪ್ಲೇ ಮಾಡೋಣ, ಹೇಗ್ ಬರುತ್ತೆ ನೋಡೋಣ ಬನ್ನಿ. ನೋಡಿ, ಒಂದೊಂದು ಫ್ರೇಮು ಏನ್ ವಿಡಿಯೋ ಕಟ್ ಆದ್ಮೇಲೆ ಅಪ್ಲೈ ಮಾಡಿದ್ಯೋ ಅದು ಬರ್ತಾ ಇದೆ. ನೀವು ಲಾಂಗ್ ವಿಡಿಯೋಕ್ಕೆ ಅಪ್ಲೈ ಮಾಡಿಬಿಟ್ರೆ ಬರೋದಿಲ್ಲ. ನಿಮ್ಗೆ ಬೇರೆ ಚೇಂಜ್ ಆಗ್ಬೇಕು ಅಂದ್ರೆ ವಿಡಿಯೋನ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡ್ಕೋಬೇಕು. ಬೇರೆ ಒಂದು ಎಫೆಕ್ಟ್ ಅನ್ನ ಬಳಸಿದ್ರೆ ಈಗ ಬೇರೆ ಬೇರೆ ಎಫೆಕ್ಟ್ಗಳು ಬರ್ತಾ ಹೋಗ್ತವೆ. ನಿಮ್ಗೆ ಆಗ ವಿಡಿಯೋ ತುಂಬಾ ಚೆನ್ನಾಗಿ ಬರುತ್ತೆ. ಆಡಿಯನ್ಸು ಹೆಚ್ಚು ನೋಡ್ತಾರೆ. ಒಂದೇ ರೀತಿ ಇರೋದಕ್ಕಿಂತ ಈಗ ಚೇಂಜ್ ಆದ್ರೆ ಆಡಿಯನ್ಸು ಹೆಚ್ಚು ಹೊತ್ತು ನಿಮ್ಮ ವಿಡಿಯೋ ಮೇಲೆ ಎಂಗೇಜ್ ನ ಹಾಕ್ತಾರೆ. ಹೀಗೆ ನೀವು ಇಲ್ಲಿರುವ ಯಾವುದೇ ಎಫೆಕ್ಟ್ ಅನ್ನ ಬಳಸ್ತಾ ಹೋಗ್ಬೋದು. ನೀವು ಎಡಿಟ್ ಮಾಡ್ತಾ ಮಾಡ್ತಾ ನೀವು ಪರ್ಫೆಕ್ಟ್ ಆಗ್ತೀರಾ. ಯಾವ್ದು ಬೇಕು ಯಾವ್ದು ಬೇಡ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ಬಿಡತ್ತೆ. ಒಂದಷ್ಟು ಎಫೆಕ್ಟ್ ಅನ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಅವನ್ನ ಬಳಸ್ತಾ ಹೋಗ್ಬೋದು. ಇಲ್ಲಿ ಬಹುತೇಕವಾಗಿ ಹುಡುಕ್ಬೋದು, ಆದರೆ ಒಂದಷ್ಟನ್ನ ನೀವು ನೋಟ್ ಮಾಡಿ ಇಟ್ಕೋಬಿಡಿ, ಗೊತ್ತಾಗುತ್ತೆ. ಇನ್ನೂ ಕೂಡ ಒಂದು ಮಾಡ್ಬೋದು ನೀವು. ಇಲ್ಲೇನು ಸ್ಟಾರ್ ಇದೆಯೋ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫೇವ್ರೆಟ್ ಆಗ್ತವೆ ಅಂತ ಹೇಳಿ. ನೋಡಿ, ಆಡ್ ಟ್ಯಾಗ್ಸ್ ಕಾಮನ್ಲಿ ಯೂಸ್ಡ್ ಅಂತಿದೆ. ನೀವು ಅವಾಗ ಏನಾದ್ರು ಯೂಸ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಡಿ, ಆಗ ಅವು ನಿಮ್ಮ ಫೇವ್ರೆಟ್ ಬಾಕ್ಸ್ ಅಲ್ಲಿ ಒಪ್ಕೊಳ್ತಿರ್ತವೆ. ಹೀಗೆ ನಿಮ್ಗೆ ಯಾವ ಎಫೆಕ್ಟ್ ಬೇಕೋ ಇದನ್ನ ನೀವು ಟ್ರೈ ಮಾಡುವುದರ ಮೂಲಕ ಎಫೆಕ್ಟ್ ನ ಬಳಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ವೀಕ್ಷಕರೇ, ನಿಮ್ಗೆ ಎಫೆಕ್ಟ್ ಅನ್ನ ಬಳಸೋದು ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಅಷ್ಟೇ ಇದು ನೀಟಾಗಿ ಗೊತ್ತಾಗೋದು. ಆ ದಿಸೆಯಿಂದಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೀವು ಪರ್ಫೆಕ್ಟ್ ಆಗ್ತೀರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಬಿಗಿನರ್ಸ್ಗೆ ಎಡಿಟ್ ಮಾಡೋದಕ್ಕೆ ಬೇಕಾಗತ್ತೆ, ಶೇರ್ ಮಾಡಿ.
ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯಾದ ಎಡಿಟ್ಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ಗೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನೋಟಿಫಿಕೇಶನ್ ಮೂಲಕ ನಿಮಗೆ ವಿಡಿಯೋ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಹೇಳಬೇಕು ಕೇಳಬೇಕು ಅಂತ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.